ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಕಲಬುರಗಿಯಲ್ಲಿ ಮುಂದುವರೆದ ಭೀಮಿಯ ರೌದ್ರ ನರ್ತನ. ಕಾಗಿಣಾ ನದಿಯ ಅಬ್ಬರಕ್ಕೆ ಕತ್ತಲೆಗೆ ಸರಿದ ಹೊನಗುಂಟ ಗ್ರಾಮಸ್ಥರ ಬಾಳು. 3 ದಿನಗಳಿಂದ ಜೋಡಿ ನದಿಗಳ ಪ್ರವಾಹದಲ್ಲಿ ಸಿಲುಕಿದ ಗ್ರಾಮಸ್ಥರು. ಹೊನಗುಂಟ ಗ್ರಾಮದಲ್ಲಿ 40% ಮನೆಗಳು ಮುಳುಗಡೆ. ರಕ್ಷಣಾ ಸಿಬ್ಬಂದಿಯಿಂದ ಬೋಟ್ ಮೂಲಕ ನೆರೆಯಲ್ಲಿ ಸಿಲುಕಿದವರ ರಕ್ಷಣೆ. ರಭಸವಾಗಿ ಹರಿತಾ ಇರೋ ಪ್ರವಾಹದಲ್ಲೇ ಆಹಾರ ಪೂರೈಕೆ. ಮುನಿದ ಭೀಮಿಯಿಂದ ದವಸ ಧಾನ್ಯ ಗೃಹೋಪಯೋಗಿ ವಸ್ತುಗಳು ನಾಶ. ಮನೆಗಳ ಮೇಲೆ ಹತ್ತಿ ಜೀವ ಉಳಿಸಿಕೊಂಡ ಗ್ರಾಮಸ್ಥರು. ಸುತ್ತಲೂ ನೀರಿದ್ರೂ ಹನಿ ನೀರು ತುತ್ತು ಅನ್ನಕ್ಕೆ ಪರದಾಟ. ಹೊನಗುಂಟ ಬಳಿ ಭೀಮಾ ಕಾಗಿಣಾ ನದಿಗಳ ಅಬ್ಬರ. ಎಲ್ಲಿ ಕಣ್ಣು ಹಾಯಿಸಿದ್ರೂ ಬರೀ ನೀರೇ ನೀರು. ಅನ್ನದಾತನ ಜಮೀನುಗಳೆಲ್ಲ ಜಲಾವೃತ. ಸಾವಿರಾರು ಎಕರೆ ಬೆಳೆಗಳು ಸಂಪೂರ್ಣ ನಾಶ. ಜೇವರ್ಗಿ ಕೋಬಾಳ ಗ್ರಾಮದಲ್ಲಿ ಗ್ರಾಮಸ್ಥರಿಗೆ ತೆಪ್ಪವೇ ಆಸರೆ. ಜೀವ ಕೈಯಲ್ಲಿ ಹಿಡ್ಕೊಂಡೇ ಪ್ರಯಾಣ. ಗ್ರಾಮದ 80% ಮನೆಗಳು ಮುಳುಗಡೆ. ತೆಪ್ಪದಲ್ಲಿ ಕೂತು ನ್ಯೂಸ್ ಫಸ್ಟ್ ಗ್ರೌಂಡ್ ರಿಪೋರ್ಟ್. ಮೂಕ ಪ್ರಾಣಿಗಳಿಗೂ ತಟ್ಟಿದ ಪ್ರವಾಹದ ಎಫೆಕ್ಟ್. ರಭಸವಾಗಿ ಹರಿಯೋ ಮಳೆ ನೀರಲ್ಲಿ ಕೊಚ್ಚಿ ಹೋದ 5-6 ಮೇಕೆಗಳು. ನೀರಿನಿಂದ ಹೊರತರೋಕೆ ತೀವ್ರ ಪರದಾಟ. ನಿರಂತರ ಮಳೆಗೆ ಬೀದರ್ ಜಿಲ್ಲೆಯ ರೈತರ ಬದುಕು ಮೂರಾಬಟ್ಟೆ. 12 ಎಕರೆಯಲ್ಲಿನ ಟೊಮ್ಯಾಟೊ, ಉದ್ದು, ಸೋಯಾ ಬೆಳೆಗಳು ಜಲಸಮಾಧಿ. 3-4 ಲಕ್ಷ ನಷ್ಟ. ಪರಿಹಾರಕ್ಕೆ ಸರ್ಕಾರಕ್ಕೆ ರೈತರ ಆಗ್ರಹ. ಭೀಮಾ ನದಿ ತೀರದಲ್ಲಿ ಮತ್ತೆ ಪ್ರವಾಹ ಪ್ರತಾಪ. ವಿಜಯಪುರ ಕಮಸಗಿ ಗ್ರಾಮಕ್ಕೆ ಮತ್ತೆ ಜಲ ದಿಗ್ಬಂಧನ. 50ಕ್ಕೂ ಹೆಚ್ಚು ಮನೆಗಳು ಜಲಾವೃತ. ಹಬ್ಬದ ಸಂಭ್ರಮ ಇಲ್ಲ ಅಂತ ಮಹಿಳೆಯರ ಅಳಲು. ಸಿಕ್ಕಲ್ಲಿ ನುಗ್ಗಿ ಭೀಮೆಯ ರುದ್ರ ನರ್ತನ. ಅಫ್ಜಲ್ಪುರ ಅಗರಗುಂಡಗಿ ಗ್ರಾಮ ಜಲಾವೃತ. 100ಕ್ಕಿಂತ ಅಧಿಕ ಮನೆಗಳಿಗೆ ನುಗ್ಗಿದ ನೀರು. ಆತಂಕದಲ್ಲೇ ಜೀವನ ನಡೆಸ್ತಾ ಇರೋ ಗ್ರಾಮಸ್ಥರು. ಪ್ರವಾಹದಿಂದಾಗಿ ಭೀಮಾ ತೀರದ ಪ್ರದೇಶಗಳಲ್ಲಿ ಅಪಾರ ಹಾನಿ. ವೈಮಾನಿಕ ಸಮೀಕ್ಷೆ ನಡೆಸಿ ಪರಿಹಾರ ಕಾರ್ಯ ಕೈಗೊಳ್ಳುವಂತೆ ಸಿಎಂಗೆ ಮನವಿ. ಪರಿಸ್ಥಿತಿ ಆಧಾರದಲ್ಲಿ ನಿರ್ಧಾರ ಸಾಧ್ಯತೆ. ಉತ್ತರ ಕರ್ನಾಟಕದಲ್ಲಿ ನೆರೆ ಹಾವಳಿ ಬೆನ್ನಲ್ಲೇ ನೆರೆ ಪಾಲಿಟಿಕ್ಸ್. ಬೆಳೆ ಹಾನಿಯಾದ ಪ್ರದೇಶಗಳಿಗೆ ಬಿಜೆಪಿ ತಂಡ ಭೇಟಿ. ಬೀದರ್ ಖಾಶಂಪುರ ಗ್ರಾಮದ ಬೆಳೆ ಹಾನಿ ವೀಕ್ಷಿಸಿದ ವಿಜಯೇಂದ್ರ ಆ್ಯಂಡ್ ಟೀಮ್. ಡಿಕೆಶಿ ಜೈಲಿಗೆ ಹೋಗೋ ದಿನ ಬಂದೇ ಬರುತ್ತೆ ಎಂದ ಎಚ್ಡಿಕೆ. ಜೈಲಿಗೆ ಹೋಗುವ ವಿಚಾರ ಗೊತ್ತಿಲ್ಲ, ಮುಂದೆ ಕಾದು ನೋಡೋಣ. ಎಚ್ಡಿಕೆ ಹೇಳಿಕೆಗೆ ಮಾಜಿ ಸಂಸದ ಡಿಕೆ ಸುರೇಶ್ ಪ್ರತಿಕ್ರಿಯೆ. ಆಯುಧ ಪೂಜೆ ದಿನ ಕಾವೇರಿ ನೀರು ದುರ್ಬಳಕೆ ಮಾಡಿದ್ರೆ ಹುಷಾರ್. ಹಬ್ಬದಂದು ಕಾವೇರಿ ನೀರಲ್ಲಿ ಕಾರು ಬೈಕು ತೊಳೆಯೋ ಹಾಗಿಲ್ಲ. ಅನಗತ್ಯವಾಗಿ ಕುಡಿಯುವ ನೀರು ಪೋಲು ಮಾಡಿದ್ರೆ ದಂಡ ಹಾಕೋಕೆ ಜಲಮಂಡಳಿ ತೀರ್ಮಾನ. ಟಿವಿಕೆ ನಾಯಕ ನಟ ವಿಜಯ್ ಮನೆಗೆ ಬಾಂಬ್ ಬೆದರಿಕೆ. ಪೊಲೀಸರು ಸ್ನಿಫರ್ ಡಾಗ್ ತಂಡದ ಸಹಾಯದಿಂದ ತೀವ್ರ ಶೋಧ. ಏನೂ ಸಿಗದ ಕಾರಣ ನಿಟ್ಟುಸಿರು ಬಿಟ್ಟ ಪೊಲೀಸರು. ಕರೂರಿನಲ್ಲಿ ನಡೆದಂತಹ ಕಾಲ್ತುಳಿತ ಪ್ರಕರಣದಲ್ಲಿ ನಾನಾ ಅನುಮಾನಗಳು. ಸಿಬಿಐ ತನಿಖೆಗೆ ಕೋರಿ ಹೈಕೋರ್ಟ್ಗೆ ಟಿವಿಕೆ ಅರ್ಜಿ ಸಲ್ಲಿಕೆ. ಇವತ್ತು ಮಧ್ಯಾಹ್ನ ಅರ್ಜಿ ವಿಚಾರಣೆಗೆ ಬರುವ ಸಾಧ್ಯತೆ. ದೇಶಾದ್ಯಂತ 5,000 ತಿಮ್ಮಪ್ಪನ ದೇವಸ್ಥಾನ ನಿರ್ಮಾಣ. ಹಿಂದೂಗಳಲ್ಲಿ ಒಗ್ಗಟ್ಟನ್ನ ಹೆಚ್ಚಿಸೋಕೆ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ನಿರ್ಧಾರ. ಬಿಜೆಪಿಯಿಂದ ಸ್ವಾಗತ, ಕಾಂಗ್ರೆಸ್ನಿಂದ ಟೀಕೆ. ವಿದೇಶಗಳಲ್ಲೂ ಕಾಂತಾರ ಪ್ರೇಮಿಯ ಶೋಗೆ ಸಿದ್ಧತೆ. ಲಂಡನ್ನಲ್ಲಿನ ಶೋಗೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ವಿಶೇಷ ಅತಿಥಿ. ಕನ್ನಡ ಸಿನಿ ಪ್ರೇಮಿಗಳ ಜೊತೆ ಸಿನಿಮಾ ವೀಕ್ಷಣೆಗೆ ಸಜ್ಜು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ
ನಿಮ್ಮ ಪರವಾಗಿ.